ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆ ಇದರ ಕಾರಣದಿಂದ ತುಲಾರಾಶಿಯವರಿಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳು ಮತ್ತು ಪರಿಣಾಮ ಪರಿಹಾರ ಇವೆರಡನ್ನೂ ನಾವು ನೋಡುವ ಕಾಲ. ಜೂನ್ 1, 2026 ರಾತ್ರಿ 3:19 ಸರಿಯಾಗಿ ಮಿಥುನ ರಾಶಿಯಲ್ಲಿ ಇದುವರೆಗಿದ್ದಂತಹ ಗುರು ತಾನು ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉಚ್ಚಸ್ಥಾನವೂ ಹೌದು, ಉಚ್ಚಾಂಶವೂ ಹೌದು. ಇಂತಹ ಸ್ಥಿತಿಯಲ್ಲಿ ನಿಮ್ಮ ಕರ್ಮಸ್ಥಾನಕ್ಕೆ ಬರುತ್ತಿರುವಂತಹ ಗುರು ಯಾವೆಲ್ಲ ಶುಭವನ್ನು ಕೊಡ್ತಾನೆ ಅಂದರೆ, ದಶಮ ಸ್ಥಿತೇತು ಧಿಷಣೆ, ಅನೇಕ ಒಳ್ಳೊಳ್ಳೆಯ ಸ್ಥಾನಗಳನ್ನು ಅವನು ವೀಕ್ಷಿಸುವುದರಿಂದ ಶುಭ ಫಲಗಳನ್ನು ಅವನು ನೀಡ್ತಾ ಇದ್ದಾನೆ. ದ್ವಿತೀಯ, ಚತುರ್ಥ ಹಾಗೂ ಷಷ್ಠ ರಾಶಿಗಳನ್ನು ಅವನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಧನ ಲಾಭ ಹಾಗೂ ಗೃಹ ನಿರ್ಮಾಣ ಮತ್ತು ಶತ್ರುಪೀಡೆ ಇದು ಮಿಶ್ರ ಫಲ. ಗೃಹ ನಿರ್ಮಾಣದಂತಹ ಒಳ್ಳೆಯ ಫಲವನ್ನು ಕೊಟ್ಟ, ಆದರೆ ಶತ್ರುಗಳ ವೃದ್ಧಿ ಇದು ಸಹಜವಾಗಿಯೇ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸದೆ ಅದರಿಂದ ಶತ್ರುಗಳಾಗುವಂತಹ ಒಂದು ಕಾಲ. ಮಿತ್ರರೇ ಆಗಿರ್ತಾರೆ, ಅವರು ಒಂದು ಶತ್ರುತ್ವವನ್ನು ಹೊಂದುವಂತಹ ಕಾಲ. ಆ ಕಾಲದಲ್ಲಿ ಅಂದರೆ 3:19 2/6/2026 3:19 AM ಈ ಕಾಲದಲ್ಲಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮೇಷ ಲಗ್ನದಲ್ಲಿ ಅಂಗಾರಕ, ಲಗ್ನಾಧಿಪತಿಯಾದಂತಹ ಅಂಗಾರಕ ಸ್ಥಿತನಾಗಿದ್ದಾನೆ. ದ್ವಿತೀಯದಲ್ಲಿ ರವಿ, ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಬುಧ ಹಾಗೂ ಶುಕ್ರ, ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತು, ಧನುರಾಶಿಯಲ್ಲಿ ಚಂದ್ರ ಹಾಗೂ ಮಾಂದಿ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಈ ರೀತಿಯ ಗ್ರಹಸ್ಥಿತಿ ಇದೆ. ಈ ಕುಂಡಲಿಯನ್ನು ಆಧರಿಸಿ ಯೋಗ ಫಲವನ್ನು ಹೇಳುವುದಾದರೆ, ಗುರುವಿನಿಂದ, ದಶಮದ ಗುರುವಿನಿಂದ ಸ್ಥಾನಾರ್ಥ ನಾಶಾಧಿಕಂ ಅಂದರೆ ಇರುವಂತಹ ಸ್ಥಾನ ಮತ್ತು ಅರ್ಥನಾಶ ಎನ್ನುವಂತಹ ಯೋಗ. ಪಂಚಮದ ರಾಹುವಿನ ಕಾರಣದಿಂದ ಪುತ್ರಪೀಡೆ, ಸಪ್ತಮದ ಅಂಗಾರಕನಿಂದ ಅನ್ನವಸ್ತ್ರಾದಿ ರಾಹಿತ್ಯಂ ಸದಾ ವೈರಂ ಸ್ವಬಂಧುಭಿ. ಇಲ್ಲಿ ನಮ್ಮ ಆತ್ಮಬಂಧುಗಳು ಅಂತ ನಾವೇನು ಕರಿತೀವಿ, ಅವರು ವೈರಿಗಳಾಗುವಂತಹ ಕಾಲ. ಅಷ್ಟಮದ ರವಿಯ ಕಾರಣದಿಂದ ದೃಷ್ಟಿದೋಷ ಮತ್ತು ದುಃಖವಾರ್ತಾ ಶ್ರವಣ ಎನ್ನುವಂತಹ ಯೋಗ. ನವಮದ ಬುಧನ ಕಾರಣದಿಂದ ವಿಘ್ನ. ಷಷ್ಠದ ಶನಿಯ ಕಾರಣದಿಂದ ರೋಗನಾಶ ಮತ್ತು ಶತ್ರುಹಾನಿ. ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ಗುರುವು ಕೂಡ ಶತ್ರುವೃದ್ಧಿಯನ್ನು ಮಾಡ್ತಾ ಇದ್ದಾನೆ, ಜೊತೆಗೆ ಕುಜನ ಕಾರಣದಿಂದಲೂ ಶತ್ರುವೃದ್ಧಿ ಎನ್ನುವಂತಹ ಯೋಗ ಇದೆ. ಆದರೆ ಷಷ್ಠದ ಶನಿಯ ಕಾರಣದಿಂದ ಶತ್ರುನಾಶ ಎನ್ನುವಂತಹ ಯೋಗ ಇದೆ. ಯಾರು ನಿಮ್ಮೊಡನೆ ಶತ್ರುತ್ವವನ್ನು ಗಳಿಸ್ತಾರೋ ಅವರೆಲ್ಲರೂ ಕೂಡ ಅವರವರ ಶತ್ರುತ್ವವನ್ನು ಬಿಟ್ಟು ಉದಾಸೀನ ಪ್ರವೃತ್ತಿಯನ್ನು ಹೊಂದುತ್ತಾರೆ. ತೃತೀಯದ ಚಂದ್ರ ಹಾಗೂ ಮಾಂದಿಯ ಕಾರಣದಿಂದ ಆಹ್ಲಾದ ಮತ್ತು ಸಾಹಸ ಪ್ರವೃತ್ತಿ ಎನ್ನುವಂಥದ್ದು. ಇನ್ನು ಭಾಗ್ಯಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿರುವುದರಿಂದ ವಸ್ತ್ರ ಲಾಭ, ಜೊತೆಗೆ ನಿಮ್ಮ ಗುರುಗಳ ಅನುಗ್ರಹ ಎನ್ನುವಂತಹ ಒಂದು ಯೋಗ. ಲಾಭದ ಕೇತುವಿನ ಕಾರಣದಿಂದ ಅಧಿಕವಾಗಿ ಆಕಸ್ಮಿಕವಾಗಿ ಲಾಭ ಉಂಟಾಗುವಂತಹ ಕಾಲ. ದ್ವಿತೀಯ ಸಪ್ತಮಾಧಿಪತಿಯಾದ ಅಂಗಾರಕ ಗುರುವನ್ನು ನೋಡ್ತಾ ಇದ್ದಾನೆ. ಇದರಿಂದ ಕರ್ಮಹಾನಿ, ಕೆಲವರಿಗೆ ಕರ್ಮಯೋಗವೂ ಸಂಭವಿಸಿತು. ಅಂದರೆ ನಿಮ್ಮ ಹಿರಿಯರ ಕರ್ಮವನ್ನು ಮಾಡುವಂತಹ ಒಂದು ಯೋಗವು ಸಂಭವಿಸಬಹುದು. ಚತುರ್ಥ ಹಾಗೂ ಪಂಚಮಾಧಿಪತಿಯಾದ ಶನಿಯನ್ನು ಗುರು ನೋಡುವುದರಿಂದ ಪುತ್ರರಲ್ಲಿ ಇದುವರೆಗೆ ಇದ್ದಂತಹ ವೈರಾಗ್ಯ ನಿವೃತ್ತಿಯಾಗಿ ಅವರು ಜೀವನೋತ್ಸಾಹವನ್ನು ತಾಳ್ತಾರೆ. ಇದರ ಕಾರಣದಿಂದ ನೀವು ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದುತ್ತೀರಿ ಮತ್ತು ಸುಖ ಪ್ರಾಪ್ತಿ ಎನ್ನುವಂತಹ ಯೋಗ ಇದೆ. ಸರಿಯಾಗಿ 50 ಭಾಗ ಶುಭ, 50 ಭಾಗ ಅಶುಭ, ಈ ರೀತಿಯಾಗಿ ಶುಭಾಶುಭ ಫಲಗಳನ್ನು ಗುರುವಿನ ಆಗಮನದಿಂದ ತುಲಾರಾಶಿಯವರು ಕಾಣುತ್ತೀರಿ. ನಿಮ್ಮ ಕುಲದೇವತಾ ಆರಾಧನೆಯನ್ನು, ಸಂದರ್ಶನವನ್ನು ಚೆನ್ನಾಗಿ ಮಾಡಿ, ಜೊತೆಗೆ ಶಿವ ಪಂಚಾಕ್ಷರಿ ಜಪಾನುಷ್ಠಾನವನ್ನು ಮಾಡಿ, ಓಂ ನಮಃ ಶಿವಾಯ. ಇದರ ಜೊತೆಗೆ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವ ಲಕ್ಷ್ಮೀನಾರಾಯಣ ಮಂತ್ರಾನುಷ್ಠಾನವನ್ನು ಮಾಡಿ, ಹೆಚ್ಚು ಸಂಖ್ಯೆಯಲ್ಲಿ ಜಪವನ್ನು ಮಾಡುವುದರಿಂದ ಇರುವಂತಹ ಎಲ್ಲ ಅಶುಭ ಫಲಗಳು ನಿವಾರಣೆಯಾಗುತ್ತೆ.
ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನ, ಅಲ್ಲಿ ವಿಶೇಷ ಪೂಜೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹೃದಯ ಹೋಮ, ಈ ಜಪಾನುಷ್ಠಾನಗಳಿಂದ ನೀವು ಶುಭವನ್ನು ಕಾಣುತ್ತೀರಿ. ನಿಮ್ಮ ಕರ್ಮಸ್ಥಾನಕ್ಕೆ ಬರುವಂತಹ ಗುರು ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ತುಲಾರಾಶಿಯವರಿಗೆ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.